ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 21ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕಾಳಿಯ ಮರ್ದನದ ದಿವ್ಯ ಲೀಲೆಯನ್ನು ನೋಡಿದೆವು. ಇಂದು ಬೃಂದಾವನದ ಮೇಲೆ ಬಂದ ಮತ್ತೊಂದು ಭೀಕರ ಆಪತ್ತಿನ ಬಗ್ಗೆ ತಿಳಿಯೋಣ. ಮುಂಜಾನೆ ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋದ ಕೃಷ್ಣ ಮತ್ತು ಅವನ ಗೆಳೆಯರು ಇದ್ದಕ್ಕಿದ್ದಂತೆ ಸುತ್ತುವರೆದ ಕಾಡ್ಗಿಚ್ಚಿನ ನಡುವೆ ಸಿಲುಕಿಕೊಳ್ಳುತ್ತಾರೆ. ಆ ಬೆಂಕಿ ಎಷ್ಟು ಭಯಾನಕವಾಗಿತ್ತೆಂದರೆ ಸಾಕ್ಷಾತ್ ಅಗ್ನಿದೇವನೇ ಬೃಂದಾವನವನ್ನು ನುಂಗಲು ಬಂದಂತೆ ಭಾಸವಾಗುತ್ತಿತ್ತು. ಆಗ ಕೃಷ್ಣ ಏನು ಮಾಡಿದ ಗೊತ್ತಾ? ಬನ್ನಿ ಆ ಅದ್ಭುತವನ್ನು ನೋಡೋಣ. ಬೇಸಿಗೆಯ ಕಾಲವದು. ಕಾಡಿನ ಹುಲ್ಲುಗಳೆಲ್ಲ ಒಣಗಿದ್ದವು. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಬೆಂಕಿ ಹತ್ತಿಕೊಂಡು ಗಾಳಿಯ ವೇಗದಲ್ಲಿ ಹರಡತೊಡಗಿತು. ಕ್ಷಣಾರ್ಧದಲ್ಲಿ ಕೃಷ್ಣ, ಬಲರಾಮ ಮತ್ತು ಅವರ ಗೆಳೆಯರು ಹಾಗೂ ಸಾವಿರಾರು ಹಸುಗಳು ಬೆಂಕಿಯ ಕೆನ್ನಾಲಿಗೆಯ ನಡುವೆ ಸಿಲುಕಿದರು. ಓಡಿ ಹೋಗಲು ದಾರಿಯಿರಲಿಲ್ಲ. ಗೆಳೆಯರು ಗಾಬರಿಯಿಂದ ಕೃಷ್ಣ, ರಕ್ಷಿಸು ಎಂದು ಕೂಗತೊಡಗಿದರು. ಹಸುಗಳು ಭಯದಿಂದ ಅರಚುತ್ತಿದ್ದವು. ಸಾವು ಕಣ್ಮುಂದೆ ಕಂಡಾಗ ಅವರಿಗೆ ನೆನಪಾಗಿದ್ದೇ ಕೃಷ್ಣ. ಕೃಷ್ಣನು ನಗುತ್ತಾ ಎಲ್ಲರಿಗೂ ಒಂದು ಆದೇಶ ನೀಡುತ್ತಾನೆ. ಗೆಳೆಯರೇ, ಯಾರೂ ಹೆದರಬೇಡಿ. ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಿ. ನಾನು ಹೇಳುವವರೆಗೂ ಕಣ್ಣು ಬಿಡಬೇಡಿ. ಎಲ್ಲರೂ ಕಣ್ಣು ಮುಚ್ಚಿದಾಗ ಕೃಷ್ಣನು ತನ್ನ ಮುಖವನ್ನು ದೊಡ್ಡದಾಗಿ ತೆರೆಯುತ್ತಾನೆ. ಆ ಭೀಕರ ಕಾಡ್ಗಿಚ್ಚು ಕೃಷ್ಣನ ಬಾಯೊಳಗೆ ಎಳೆತದಂತೆ ನುಗ್ಗತೊಡಗುತ್ತದೆ. ಇಡೀ ಕಾಡನ್ನೇ ಸುಡಬಲ್ಲ ಅಗ್ನಿಯನ್ನು ಕೃಷ್ಣನು ತಂಪಾದ ಪಾನೀಯವನ್ನು ಕುಡಿಯುವಂತೆ ಸುಲಭವಾಗಿ ನುಂಗಿಬಿಡುತ್ತಾನೆ. ಎಲ್ಲರೂ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಬೆಂಕಿಯ ಕುರುಹೇ ಇರಲಿಲ್ಲ. ಕಾಡು ಮೊದಲಿನಂತೆ ಹಸಿರಾಗಿ ಶಾಂತವಾಗಿತ್ತು. ಕೃಷ್ಣನ ಈ ಪವಾಡವನ್ನು ಕಂಡು ಗೆಳೆಯರು ಅಚ್ಚರಿಪಟ್ಟರು. ಬೃಂದಾವನಕ್ಕೆ ಮರಳಿದಾಗ ರಾಧೆ ಕೃಷ್ಣನ ದಾರಿಯನ್ನೇ ಕಾಯುತ್ತಿದ್ದಳು. ಅವಳಿಗೆ ತಿಳಿದಿತ್ತು, ಅಗ್ನಿಯನ್ನು ಸೃಷ್ಟಿಸಿದವನಿಗೆ ಅಗ್ನಿಯನ್ನು ನುಂಗುವುದು ಕಷ್ಟದ ಕೆಲಸವಲ್ಲ ಎಂದು. ರಾಧೆ ಹೇಳುತ್ತಾಳೆ, ಕೃಷ್ಣ, ನೀನು ಜಗತ್ತಿನ ತಾಪವನ್ನು ಆರಿಸುವವನು. ಈ ಸಣ್ಣ ಬೆಂಕಿ ನಿನ್ನನ್ನು ಏನು ಮಾಡೀತು? ಕೃಷ್ಣನ ಪ್ರೇಮದ ಮುಂದೆ ಅಗ್ನಿಯೂ ತಂಪಾಗಿತ್ತು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಷ್ಟಗಳೆಂಬ ಕಾಡ್ಗಿಚ್ಚು ಆವರಿಸಿದಾಗ ನಾವು ಮಾಡಬೇಕಾದದ್ದು ಒಂದೇ: ಕಣ್ಣು ಮುಚ್ಚಿ ಕೃಷ್ಣನನ್ನು ಸ್ಮರಿಸುವುದು. ಅವನು ನಮ್ಮೆಲ್ಲಾ ಸಂಕಷ್ಟಗಳನ್ನು ನುಂಗಿ ನಮಗೆ ಹಸಿರು ಹಾದಿಯನ್ನು ತೋರಿಸುತ್ತಾನೆ. ನಾಳೆಯ 22ನೇ ದಿನದ ಭಾಗದಲ್ಲಿ ಕೃಷ್ಣನು ಗೋಪಿಕೆಯರ ವಸ್ತ್ರಾಪಹರಣ ಮಾಡಿದ ಲೀಲೆಯ ಹಿಂದಿನ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಯೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.